ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ತರಗತಿಗೆ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ಅವಧಿಯಲ್ಲಿ ನಾವು ಎರಡನೇ ಪದ್ಯ ಸಣ್ಣ ಸಂಗತಿ ಈ ಪದ್ಯ ಭಾಗವನ್ನ ಅಭ್ಯಾಸ ಮಾಡೋಣ. ಈ ಸಣ್ಣ ಸಂಗತಿ ಪದ್ಯ ಭಾಗವನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚಿತವಾಗಿ ಈ ಸಣ್ಣ ಸಂಗತಿ ಪದ್ಯದ ಕವಿಗಳಾದಂತಹ KS ನರಸಿಂಹಸ್ವಾಮಿ ಅವರ ಪರಿಚಯವನ್ನ ಪಡ್ಕೊಂಡು ನಾವೇನ್ ಮಾಡೋಣ, ಸಣ್ಣ ಸಂಗತಿ ಪಾಠವನ್ನ ಸಣ್ಣದಾಗಿ ಚೊಕ್ಕದಾಗಿ ಅಭ್ಯಾಸವನ್ನ ಮಾಡೋಣ್ರಿ. ಇನ್ನ ಒಂದು ಯಾರು ಕವಿ ಪರಿಚಯವನ್ನ ನೋಡೋಣ್ರಿ. ಕವಿ ಯಾರು? KS ನರಸಿಂಹಸ್ವಾಮಿ. ಸಣ್ಣ ಸಂಗತಿ ಪದ್ಯ ಭಾಗದ ಕವಿಗಳ್ಯಾರು? KS ನರಸಿಂಹಸ್ವಾಮಿ. ಇನ್ನು ಆತ್ಮೀಯ ವಿದ್ಯಾರ್ಥಿಗಳೇ, ಇವರ ಜನನವನ್ನ ನುಡಿದಾಗ ಇವರು ಜನಿಸಿದ್ದು 26/1/1915 ಇವರೇನಾಗಿದೆ, ಜನನ ಆಗಿದೆ. ಇನ್ನು ಇವರು ಜನಿಸಿದ್ದು ಎಲ್ಲಿ ಅಂದ್ರೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯ ಪೇಟೆ ತಾಲೂಕಿನ ಕಿಕ್ಕೇರಿ ಎಂಬ ಗ್ರಾಮದಲ್ಲಿ ಇವರ ಜನನ ಆಗಿದೆ. ಯಾವ ಗ್ರಾಮದಲ್ಲಿ? ಕಿಕ್ಕೇರಿ ಎನ್ನುವಂತಹ ಗ್ರಾಮದಲ್ಲೇ ಇವರ ಜನನ ಆಗಿದೆ. 26/1/1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಅವರ ಜನನ ಆಗಿದೆ. ಇನ್ನು ಇವರನ್ನ ನಾವು ನೋಡ್ಬೇಕಾದ್ರ ಇವರು ಪ್ರಮುಖವಾಗಿ ಸಾಹಿತ್ಯವನ್ನ ರಚನೆ ಮಾಡಿದ್ದು, ಯಾವ ಸಾಹಿತ್ಯವನ್ನ ರಚನೆ ಮಾಡಿದ್ರೆ ಅಂದ್ರೆ ಇವರು ಹೆಚ್ಚು ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. ಕವನ ಸಂಕಲನಗಳು ಅಂದ್ರೆ ಆತ್ಮೀಯ ವಿದ್ಯಾರ್ಥಿಗಳ ನಿಮ್ಗೆಲ್ಲರಿಗೂ ಗೊತ್ತಿದೆ. ಕವನಗಳು ಅಂದ್ರೆ ಏನು? ಹಾಡುಗಳು, ಗೀತೆಗಳು ಅಂತ ನಾವು ಕರಿತೇವೆ. ಅವಾಗ ಹಾಡುಗಳ ಬಹಳಷ್ಟು ಪದ್ಯಗಳ ಅಥವಾ ಹಾಡುಗಳ ಅಥವಾ ಕವನಗಳ ಏನ್ ಸಂಗ್ರಹದ ಒಂದು ಕೃತಿ ಇದ್ದಿರ್ತದಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರ ಕವನ ಸಂಕಲನ ಅಂತ ಕರಿತೀವಿ. ಇನ್ನೂ ಸ್ಪಷ್ಟವಾಗಿ ಆತ್ಮೀಯ ವಿದ್ಯಾರ್ಥಿಗಳು ನಿಮ್ಗೆ ಹೇಳ್ಬೇಕಾದ್ರೆ ನೋಡ್ರೆ, ಈಗ ಒಬ್ಬ ಕವಿ ಬಹಳಷ್ಟು ಕವನಗಳ ಬರೆದು ಒಂದು ಕೃತಿಯನ್ನ ರಚನೆ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿಬೇಕು? ಕವನ ಸಂಕಲನ ಅಂತ ಕರಿಬೇಕು. ಅಂದ್ರ ಆ ಕೃತಿಯನ್ನ, ಆ ಪುಸ್ತಕವನ್ನ ತರದು ನೋಡಿದಾಗ ಅಲ್ಲೆಲ್ಲವೂ ಕೂಡ ಏನಿದ್ದಿರ್ತವು? ಹಾಡುಗಳೇ, ಕವನಗಳೇ ಇದ್ದಿರುತ್ತವೆ, ಪದ್ಯಗಳೇ ಇದ್ದಿರುತ್ತವೆ. ಅದಕ್ಕೆ ನಾವೇನ್ ಕರಿಬೇಕು? ಕವನ ಸಂಕಲನಗಳು ಅಂತ ಕರಿಬೇಕು. ಒಬ್ಬೊಬ್ಬರ ಕವಿಗಳ ಒಂದು ಕವನ ಸಂಕಲನ ಕೃತಿಗಳನ್ನ ತರದ್ ನೋಡ್ರ ನೂರಾರು, ಸಾವಿರಾರು ಒಂದೊಂದು ಕೃತಿಯಲ್ಲಿ ಕವನಗಳನ್ನ ನಾವು ನೋಡಬಹುದು. ಅಷ್ಟೊಂದು ಕವನಗಳನ್ನ ಏನ್ ಮಾಡ್ತಾರೆ ಅಂದ್ರ ರಚನೆ ಮಾಡ್ತಾರೆ. ಇವಾಗ ವಿಶೇಷವಾಗಿ KS ನರಸಿಂಹಸ್ವಾಮಿ ಅವರು ಕವನ ಸಂಕಲನಗಳನ್ನ ರಚನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಗದ್ಯ ರೂಪದಲ್ಲಿ ಇವರು ಹೆಚ್ಚು ಸಾಹಿತ್ಯ ರಚನೆ ಮಾಡಿಲ್ಲ, ಪದ್ಯಗಳನ್ನೇ ಹೆಚ್ಚು ರಚನೆ ಮಾಡಿದ್ದಾರೆ ಎನ್ನುವಂತ ಪ್ರಮುಖ ವಿಷಯವನ್ನ ಮೊದಲನೇದಾಗಿ ನಾವು ತಿಳಿದುಕೊಳ್ಬೇಕು. ಅರ್ಥ ಆಯ್ತಲ್ಲ? ಏನ್ ರಚನೆ ಮಾಡಿದ್ದಾರೆ ಇವರು? ವಿಶೇಷವಾಗಿ ಕವನ ಸಂಕಲನಗಳನ್ನೇ ರಚನೆ ಮಾಡಿದ್ದಾರೆ. ಇನ್ನು ಇದಾದ ನಂತರ ನಾವು ತಿಳ್ಕೊಬೇಕಾದದ್ದು ಏನಂದ್ರೆ, ಇವರ ಪ್ರಥಮ ಕವನ ಸಂಕಲನ ಯಾವುದಂದ್ರೆ ಮೈಸೂರು ಮಲ್ಲಿಗೆ ಎನ್ನುವಂತಹ ಕವನ ಸಂಕಲನ. ಮೊದಲ ಕವನ ಸಂಕಲನ ಯಾವುದು? ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ. ಇದು ಪ್ರಕಟಗೊಂಡಿದ್ದು
ಯಾವಾಗಂದ್ರೆ 1943ರಲ್ಲಿ ಏನಾಯ್ತು ಪ್ರಕಟಗೊಂಡಿತು ಎನ್ನುವುದನ್ನು ನಾವು ನೋಡಬೇಕು. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ. ಈಗಾಗಲೇ ನಾನು ಹೇಳಿದ ಪ್ರಕಾರವಾಗಿ ಇವರು ಹೆಚ್ಚು ಕವನ ಸಂಕಲನಗಳನ್ನೇ ರಚನೆ ಮಾಡಿದ್ದಾರೆ. ಮೊದಲ ಕವನ ಸಂಕಲನ ಯಾವುದಂದ್ರೆ ಮೈಸೂರು ಮಲ್ಲಿಗೆ. ಇನ್ನು ಇದಾದ ನಂತರ ಇವರು ಬಹಳಷ್ಟು ಇನ್ನೂ ಬೇರೆ ಬೇರೆ ಕವನ ಸಂಕಲನಗಳನ್ನ ರಚನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವುಗಳನ್ನ ಒಂದೊಂದಾಗಿ ನೋಡಿದ್ರೆ ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ ತೆರೆದ ಬಾಗಿಲು ಇವು ಇವರ ಪ್ರಮುಖವಾದಂತಹ ಇನ್ನಿತರ ಕವನ ಸಂಕಲನಗಳನ್ನ ನಾವು ನೋಡ್ತೀವಿ. ಅವಾಗ ಅವು ನೋಡ್ರಿ ಒಂದೊಂದಾಗಿ ನಾನು ಇಲ್ಲಿ ಬರೆಯುತ್ತೇನೆ. ಅವರ ಪ್ರಮುಖವಾದಂತಹ ಕವನ ಸಂಕಲನಗಳು. ಯಾವ್ಯಾವ ನೋಡ್ತೀವಿ ನಾವು? ಒಂದನೇದು ಶಿಲಾಲತೆ, ಅದಾದ ನಂತರ ಐರಾವತ, ಇರುವಂತಿಗೆ, ಅದೇ ತರನಾಗಿ ನವಪಲ್ಲವ, ಹಾಗೇನೆ ದೀಪದ ಮಲ್ಲಿ, ಅದೇ ತರನಾಗಿ ನೋಡ್ರಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು. ಮನೆಯಿಂದ ಮನೆಗೆ ಮತ್ತು ತೆರೆದ ಬಾಗಿಲು ಎನ್ನುವಂತ ಇಷ್ಟು ಇವರ ಪ್ರಮುಖವಾದಂತಹ ನಾವು ಕವನ ಸಂಕಲನಗಳನ್ನ ನೋಡ್ತೀವಿ. ಇಷ್ಟು ಏನ್ ಮಾಡ್ಬೇಕಂದ್ರೆ ನೀವು ನೆನಪಿನಲ್ಲೇ ಇಟ್ಕೋಬೇಕು. ಇನ್ನು ಇದಾದ ನಂತರ ಆತ್ಮೀಯ ವಿದ್ಯಾರ್ಥಿಗಳೇ, ಇವರ ತೆರೆದ ಬಾಗಿಲು ಎನ್ನುವಂತಹ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. 1977ರಲ್ಲಿ 77ರಲ್ಲಿ ಏನಾಗಿದೆ ಅಂದ್ರೆ ಇವರ ತೆರೆದ ಬಾಗಿಲು ಎನ್ನುವಂತಹ ಕೃತಿ ಕವನ ಸಂಕಲನಕ್ಕೆ ಏನಾಗಿದೆ ಅಂದ್ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. ಇನ್ನು ನನ್ನ ಕಡೆ ಸ್ವಲ್ಪ ಗಮನವನ್ನ ಕೊಡ್ರಿ. ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಭಾರತ ದೇಶದಲ್ಲಿರುವಂತಹ ಅತಿ ಉನ್ನತ ದೊಡ್ಡದಾದಂತಹ ಪುರಸ್ಕಾರ ಯಾವಂದ್ರೆ ಜ್ಞಾನಪೀಠ ಪುರಸ್ಕಾರ. ದೊಡ್ಡ ಪುರಸ್ಕಾರ ಯಾವಂದ್ರೆ ಜ್ಞಾನಪೀಠ ಪುರಸ್ಕಾರ. ಕೇವಲ ನಾನು ಹೇಳ್ತಾ ಇರೋದು ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ. ಸಾಹಿತ್ಯ ಕ್ಷೇತ್ರಕ್ಕೆ ಸಿಗುವಂತ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಗೌರವ ಅಥವಾ ಪುರಸ್ಕಾರ ಜ್ಞಾನಪೀಠ. ಇನ್ನು ಜ್ಞಾನಪೀಠ ಆದ ನಂತರ ಎರಡನೇ ದೊಡ್ಡ ಸಾಹಿತ್ಯದ ಪುರಸ್ಕಾರ ಅಂದ್ರ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಇವಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಎನ್ನುವಂಥದ್ದೊಂದು ಸರ್ಕಾರ ಸ್ವಾಯತ್ತದ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಏನ್ ಮಾಡ್ತಂದ್ರ ಪ್ರತಿ ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನ ಕೊಡ್ತದ. ಈ ಒಂದು ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರ್ಲಿ, ಈಗ ನಮ್ಮ ಭಾರತದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಂಸ್ಥೆ ಏನಿದೆಯಲ್ಲ, ಆ ಸಂಸ್ಥೆ ಏನು ಪ್ರತಿ ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕೊಡ್ತದಲ್ಲ, ಆ ಸಂಸ್ಥೆಯ ಈಗ ಸದ್ಯದಲ್ಲಿ ಅಧ್ಯಕ್ಷರ ಯಾರಿದ್ದಾರೆ ಅಂದ್ರೆ ನಮ್ಮ ಕನ್ನಡದ, ಅದು ಕೂಡ ನಮ್ಮ ಉತ್ತರ ಕನ್ನಡದ ಸಾಹಿತಿಗಳಾದಂತಹ ಚಂದ್ರಶೇಖರ್ ಕಂಬಾರ್ ಅವರು ಏನಾಗಿದ್ದಾರೆ ಅಂದ್ರೆ ಅಧ್ಯಕ್ಷರಾಗಿದ್ದಾರೆ ಅನ್ನೋದನ್ನ ನಾವು ಮರಿಬಾರದು. ಇದು ನಾವೆಲ್ಲರೂ ಖುಷಿ ಪಡುವಂತದ್ದು, ಅಭಿಮಾನ ಪಡೆಯುವಂತದ್ದು. ನಮ್ಮ ಭಾಗದ ಒಬ್ಬ ಕವಿಗಳು ಏನಾಗಿದ್ದಾರೆ, ಸಾಹಿತಿಗಳು ಏನಾಗಿದ್ದಾರೆ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಈ ಸದ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಒಟ್ಟಾರೆಯಾಗಿ ಈಗ ನಾನು ಹೇಳ್ತಾ ಇರೋದೇನೆಂದ್ರೆ ಜ್ಞಾನಪೀಠ
ಪುರಸ್ಕಾರ ಒಂದನೇದು, ಎರಡನೇ ದೊಡ್ಡ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಅದನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು 1977ರಲ್ಲಿ ಅವರ ತೆರೆದ ಬಾಗಿಲು ಕವನ ಸಂಕಲನಕ್ಕಾಗಿ ಅವರು ಪಡೆದುಕೊಂಡಿದ್ದಾರೆ. ಅಂದ್ರೆ ನಮ್ಮ ಭಾರತದ ಎರಡನೇ ದೊಡ್ಡ ಸಾಹಿತ್ಯ ಪುರಸ್ಕಾರವನ್ನ ಇವರು ತಮ್ಮ ಮುಡುಗೇರಿಸಿಕೊಂಡಿದ್ದಾರೆ ಅನ್ನೋದನ್ನೆಲ್ಲ ನಾವು ನೋಡಬೇಕು. ಇದಾದ ನಂತರ 1990ರಲ್ಲಿ ಮೈಸೂರಿನಲ್ಲಿ ನಡೆದಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ರು. ಪ್ರತಿ ವರ್ಷ ನಿಮಗೆಲ್ಲರಿಗೂ ಗೊತ್ತಿದೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತವೆ. ಕನ್ನಡ ಭಾಷೆ ಉಳಿಬೇಕು, ಬೆಳಿಬೇಕು, ನಮ್ಮ ಭಾಷೆಯ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಏನ್ ಮಾಡ್ತದ, ಪ್ರತಿ ವರ್ಷ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ನಡೆಸ್ತದ. ಅವಾಗ 1990ರಲ್ಲಿ ಈ ಸಮ್ಮೇಳನ ಮೈಸೂರಿನಲ್ಲಿ ನಡೆದಿದ್ದು. ಅದರ ಅಧ್ಯಕ್ಷತೆಯನ್ನ ಕೆ.ಎಸ್. ನರಸಿಂಹಸ್ವಾಮಿ ಅವರು ಪಡೆದುಕೊಂಡಿದ್ರು. ಅಂದ್ರೆ ಇದರಿಂದಲೇ ನಾವು ಭಾವಿಸಬೇಕು, ಇವರೊಬ್ಬ ಬಹಳ ಪ್ರಖ್ಯಾತ ನಮ್ಮ ಕನ್ನಡದ ಸಾಹಿತಿಗಳು ಎನ್ನುವುದನ್ನ ಇದರಿಂದ ತಿಳ್ಕೋಬೇಕು. ಅರ್ಥ ಆಗ್ತದಿಲ್ಲ ವಿದ್ಯಾರ್ಥಿಗಳೇ, ನಾವು ಕೆ.ಎಸ್. ನರಸಿಂಹಸ್ವಾಮಿ ಅವರ ಬಗ್ಗೆ ನೋಡ್ತಾ ಇದ್ದೇವೆ. ಜನನ ಯಾವಾಗಾಯ್ತು, ಎಲ್ಲಾಯ್ತು ನೋಡಿದ್ವಿ. ಅವರ ಪ್ರಮುಖವಾಗಿ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ ಎನ್ನುವುದನ್ನು ನೋಡಿದ್ದು, ಯಾವ್ಯಾವ ಎನ್ನುವುದನ್ನ ನೋಡಿದ್ವಿ. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದಿದೆ ಅನ್ನೋದನ್ನ ನೋಡಿದ್ವಿ. ಇನ್ನು ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು ಅನ್ನೋದನ್ನು ಕೂಡ ನೋಡಿದ್ವಿ. ಇನ್ನ ಅದಾದ ನಂತರ ಇವರು ದುಂಡ ಮಲ್ಲಿಗೆ ಎನ್ನುವ ಕವನ ಸಂಕಲನಕ್ಕೆ ಕರ್ನಾಟಕದ ಪಂಪ ಪುರಸ್ಕಾರವನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಇನ್ನು ಇವರು ದುಂಡ ಮಲ್ಲಿಗೆ ಎನ್ನುವಂತಹ ಕವನ ಸಂಕಲನಕ್ಕೆ ಪಂಪ ಪುರಸ್ಕಾರ, ಈಗಾಗಲೇ ನಾನು ಹೇಳಿದೆ, ನಮ್ಮ ಭಾರತ ದೇಶದಲ್ಲೇ ಸಾಹಿತ್ಯ ಕ್ಷೇತ್ರದ ದೊಡ್ಡ ಪುರಸ್ಕಾರ ಜ್ಞಾನಪೀಠ ಪುರಸ್ಕಾರ, ಎರಡನೇ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತ ಹೇಳಿದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ, ನಮ್ಮ ಕನ್ನಡ ನಾಡಿನಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿರುವಂತಹ ದೊಡ್ಡದಾದಂತಹ ಪುರಸ್ಕಾರ, ಅತಿ ಉನ್ನತ ಮಟ್ಟದ ಪುರಸ್ಕಾರ ಯಾವುದಂದ್ರೆ ಪಂಪ ಪುರಸ್ಕಾರ. ಈ ಪಂಪ ಪುರಸ್ಕಾರವನ್ನು ಕೂಡ ಕೆ.ಎಸ್. ನರಸಿಂಹಸ್ವಾಮಿ ಅವರು ಪಡೆದುಕೊಂಡಿದ್ದಾರೆ. ಅವರ ದುಂಡು ಮಲ್ಲಿಗೆ ಎನ್ನುವಂತಹ ಕವನ ಸಂಕಲನಕ್ಕೆ ಪಂಪ ಪುರಸ್ಕಾರವನ್ನ ನೀಡಿ ಇವರನ್ನ ಗೌರವಿಸಲಾಗಿದೆ ಎನ್ನುವಂತಹ ವಿಷಯವನ್ನು ಕೂಡ ನಾವು ಪ್ರಮುಖವಾಗಿ ತಿಳ್ಕೊಂಡ, ನಿಜಕ್ಕೂ ಇವರು ಸರ್ವ ಸಾಮಾನ್ಯ ಸಾಹಿತಿಗಳಲ್ಲ, ಒಬ್ಬ ಪ್ರಖ್ಯಾತ ಕವಿಗಳು, ಸಾಹಿತಿಗಳು ಅನ್ನೋದನ್ನ ಇಲ್ಲಿ ನಾವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕು. ಇನ್ನ ಇವರು ವಿಶೇಷವಾಗಿ ಇವ್ರ ಬಗ್ಗೆ ವಿದ್ಯಾರ್ಥಿಗಳು ತಿಳ್ಕೋಬೇಕಾದದ್ದು ಏನಂದ್ರೆ, ಇವರನ್ನ ನಮ್ಮ ಕನ್ನಡ ಸಾಹಿತ್ಯದ ಪ್ರೇಮ ಕವಿ ಅಂತ ಕರೀತಾರೆ. ನಿಮಗೆ ಒಂದೇ ಪರೀಕ್ಷೆಯಲ್ಲಿ ಪ್ರಶ್ನೆ ಬರ್ಬೋದು, ಅಥವಾ ರಸಪ್ರಶ್ನೆಗೆಲ್ಲ ಹೋದಾಗೆಲ್ಲ ಪ್ರಶ್ನೆ ಬರ್ಬೋದು, ಅಥವಾ ಸರ್ವೇ ಸಾಮಾನ್ಯವಾಗಿ ಯಾರಾದ್ರೂ ನಿಮಗೊಂದು ಪ್ರಶ್ನೆಯನ್ನ ಕೇಳಬಹುದು. ಕನ್ನಡ ಸಾಹಿತ್ಯದ ಪ್ರೇಮ ಕವಿ ಎಂದು ಯಾರನ್ನ ಕರೀತಾರೆ ಅಂತ ಪ್ರಶ್ನೆ ಬರಬಹುದು. ಅವಾಗ ನೀವು ಏನಂತ ಹೇಳಬೇಕು, ಕೆ.ಎಸ್. ನರಸಿಂಹಸ್ವಾಮಿ. ಇದನ್ನ ಯಾವತ್ತೂ ಕೂಡ ಮರಿಬೇಡ್ರಿ. ಕನ್ನಡ ಸಾಹಿತ್ಯದ ಪ್ರೇಮ ಕವಿ ಅಂದ ತಕ್ಷಣ ನೆನಪಿಗೆ ಬರಬೇಕು ಕೆ.ಎಸ್. ನರಸಿಂಹಸ್ವಾಮಿ. ಅದಕ್ಕಾಗಿ ಇಲ್ಲಿ ಬರೀತೀನಿ ನೋಡ್ರಿ, ಇವರನ್ನ ನಾವೇನಂತ ಕರಿತೀವಿ, ಕನ್ನಡದ ಪ್ರೇಮ ಕವಿ ಅಂತ ಕರಿತೀವಿ. ಇದನ್ನ ಯಾವತ್ತೂ ಮರಿಬೇಡ್ರಿ. ಕನ್ನಡದ ಪ್ರೇಮ ಕವಿ ಇವರು ಕೆ.ಎಸ್. ನರಸಿಂಹಸ್ವಾಮಿ ಅವರು. ಕೊನೆಯದಾಗಿ ಹೇಳ್ಬೇಕಾದ್ರೆ ಇವರು 2004ರಲ್ಲಿ ದೈವಾಧೀನರಾದರು, ಅಂದ್ರೆ ನಿಧನರಾದರು, ನಮ್ಮೆಲ್ಲರನ್ನ ಬಿಟ್ಟು ಅಗಲಿದರು ಎನ್ನುವಂತಹ ವಿಷಯವನ್ನ ನೋಡಬೇಕು. ಇಷ್ಟು ಆತ್ಮೀಯ ವಿದ್ಯಾರ್ಥಿಗಳೇ ಕೆ.ಎಸ್. ನರಸಿಂಹಸ್ವಾಮಿ ಅವರ ಕವಿ ಪರಿಚಯ. 1915ರಲ್ಲಿ ಇವರ ಜನನ ಆಯಿತು. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಇವರ ಜನನ ಆಯಿತು. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ, ಅದು 1943ರಲ್ಲಿ ಪ್ರಕಟ ಆಯಿತು. ಇವರ ಪ್ರಮುಖವಾದಂತಹ ಕವನ ಸಂಕಲನಗಳು ಶಿಲಾಲತೆ, ಐರಾವತ, ಇರುವಂತಿಗೆ, ನವಪಲ್ಲವ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ ತೆರೆದ ಬಾಗಿಲು ಎನ್ನುವಂತ ಇವರ ಪ್ರಮುಖವಾದಂತಹ ಕವನ ಸಂಕಲನಗಳು. ಇವರಿಗೆ 1977ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ತೆರೆದು ಬಾಗಿಲು ಕವನ ಸಂಕಲನಕ್ಕೆ, ಜೊತೆಗೆ 1990ರ ಮೈಸೂರಿನಲ್ಲಿ ನಡೆದಂತಹ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿಕೊಂಡಿದ್ರು. ಇವರು ಪಂಪ ಪುರಸ್ಕಾರವನ್ನ, ಕರ್ನಾಟಕದ ಅತಿ ದೊಡ್ಡ ಸಾಹಿತ್ಯ ಪುರಸ್ಕಾರ ಪಂಪ ಪುರಸ್ಕಾರವನ್ನು ಕೂಡ ಪಡೆದುಕೊಂಡಿದ್ದಾರೆ.
ಜೊತೆಗೆ ನಮ್ಮ ಕರ್ನಾಟಕದ ಪ್ರೇಮ ಕವಿ ಎಂದೇ ನಿಮ್ಮೆಲ್ಲರೇ ಜನಮನದಲ್ಲಿ ಏನಾಗಿದೆ ಅಂದ್ರೆ ನೆಲೆಗೊಂಡಿದ್ದಾರೆ ಅನ್ನೋದನ್ನ ನೋಡಬೇಕು. ಕೊನೆಯದಾಗಿ 2004ರಲ್ಲಿ ಇವರು ನಿಧನರಾದರು. ಇಷ್ಟು ಇವರ ಕವಿ ಪರಿಚಯ. ಇನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ನೇರವಾಗಿ ನಾವು KS ನರಸಿಂಹಸ್ವಾಮಿ ಅವರ ಸಣ್ಣ ಸಂಗತಿ ಪದ್ಯದ ಕಡೆಗೆ ಹೋಗೋಣ್ರಿ. ಅದು ಹೆಸರೇ ಸೂಚಿಸುವಂತೆ ಸಣ್ಣ ಸಂಗತಿ. ಸಣ್ಣ ಅಂದ್ರೆ ಚಿಕ್ಕದು. ಅವಾಗ ಚಿಕ್ಕದು ಹೆಸರೇ ಸೂಚಿಸುವಂತೆ ಬಹಳ ಚಿಕ್ಕದಾದಂತ ಪದ್ಯ ಇದೆ. ಅದನ್ನ ಚೊಕ್ಕದಾಗಿ ನಾವು ನೋಡೋಣ್ರಿ. ಇನ್ನ ಶೀರ್ಷಿಕೆಯನ್ನು ನೋಡ್ಬೇಕಾದ್ರೆ ಸಣ್ಣ ಸಂಗತಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿರ್ಬೋದು. ಇನ್ನು ಕೆಲವರಿಗೆ ಸಂಗತಿ ಅಂದ್ರೆ ಏನು ಅರ್ಥ ಆಗಕ್ಕಿಲ್ಲ. ಸಣ್ಣ ಅಂದ್ರೆ ಗೊತ್ತಾಗ್ತದ, ಚಿಕ್ಕದು. ಸಂಗತಿ ಅಂದ್ರೆ ಒಂದು ಘಟನೆ. ಇವಾಗ ಒಂದು ಸಣ್ಣದಾದಂತಹ ಘಟನೆಯನ್ನ ಆಯ್ಕೆ ಮಾಡಿಕೊಂಡು ನಮಗೆ ಈ ಪದ್ಯವನ್ನ KS ನರಸಿಂಹಸ್ವಾಮಿ ಅವರು ನೀಡಿದ್ದಾರೆ. ಅದು ಚಿಕ್ಕದಾದಂತಹ ಒಂದು ಘಟನೆಯನ್ನ ಅಭ್ಯಾಸ ಮಾಡಬೇಕು. ಯಾವ ಘಟನೆಯನ್ನ ಅಭ್ಯಾಸ ಮಾಡ್ಬೇಕಂದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಬಹಳ ಚಿಕ್ಕದಾದಂತ ಸಣ್ಣದಾದಂತ ಘಟನೆ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ಇದು ಪ್ರತಿಯೊಬ್ಬರ ಜೀವನದ ಬಹಳ ಅಮೂಲ್ಯವಾದಂತಹ ಘಟನೆ. ಆ ಘಟನೆಯನ್ನ ಕೇಳಿದ್ರ ನೋಡಿದ್ರ ಮನ ಮಿಡಿತದ ಅಂತ ಒಂದು ಘಟನೆಯನ್ನ ಆಯ್ಕೆ ಮಾಡಿಕೊಂಡು ಈ ಸಣ್ಣ ಸಂಗತಿ ಪದ್ಯವನ್ನ ಕೊಟ್ಟಿದ್ದಾರೆ. ಅವಾಗ ನೇರವಾಗಿ ತರ ಮಾಡದೆ ನೇರವಾಗಿ ಹೇಳ್ತೀನಿ, ಯಾವ ಘಟನೆಯನ್ನು ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದ್ರ, ತಾಯಿ ತನ್ನ ಮಗುವಿನ ಪೋಷಣೆಯನ್ನ ಯಾವ ತೆರನಾಗಿ ಮಾಡ್ತಿರ್ತಾಳೆ, ಬಹಳ ಕಾಳಜಿಪೂರ್ವಕವಾಗಿ ಮನಸ್ಸಿನಿಂದ ಮಾಡ್ತಿರ್ತಾಳಲ್ಲ, ಆ ಅಂಶವನ್ನೇ ಆ ಘಟನೆಯನ್ನೇ ಆಯ್ಕೊಂಡು ಈ ಪದ್ಯ ಭಾಗವನ್ನ ಕೊಟ್ಟಿರ್ತಾರೆ. ಅವಾಗ ನೇರವಾಗಿ ಈ ಮುಖಾಂತರ ಏನ್ ಹೇಳ್ತಾರೆ ಅಂದ್ರ, ತಾಯಿಯ ಮಮತೆ ಎದುರಿಗೆ ಮತ್ ಬೇರೆ ಏನೂ ಇಲ್ಲ. ತಾಯಿ ಮಮತೆಯ ಕೆಲಸ ಬಹಳ ಸಣ್ಣದಾಗಿ ಅನಿಸ್ತದ, ಅದರ ಬಹಳ ದೊಡ್ಡದು, ಅದಷ್ಟು ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೇ ಇಲ್ಲ. ಯಾವ ತೆರನಾಗಿ ತಾಯಿ ಮಮತೆ ಇದ್ದಿರ್ತಂದ್ರ ನೋಡ್ರಿ, ನಾವೆಲ್ಲರೂ ಎಚ್ಚರ ಇದ್ದಾಗ ಕೆಲಸ ಮಾಡ್ತಿರ್ತೀವಿ. ಅಭ್ಯಾಸ ಮಾಡ್ಬೇಕಾದ್ರೆ ಆತ್ಮೀಯ ವಿದ್ಯಾರ್ಥಿಗಳನ್ನ ಏನ್ ಮಾಡ್ತೀವಿ, ಎಚ್ಚರ ಇದ್ದಾಗ ಅಭ್ಯಾಸ ಮಾಡ್ತೀವಿ. ಮಲಗಿಕೊಂಡು ಅಭ್ಯಾಸ ಮಾಡಕ್ ಸಾಧ್ಯ ಇದೆ? ಇಲ್ವೇ ಇಲ್ಲ. ಮಲಗಿಕೊಂಡು ಸೈಕಲ್ ಹೊಡೆಯೋಕೆ ಸಾಧ್ಯ ಇದೆ? ಇಲ್ವೇ ಇಲ್ಲ. ಮಲಗಿಕೊಂಡು ಮೊಬೈಲ್ ಆಪರೇಟ್ ಮಾಡೋಕೆ ಸಾಧ್ಯ ಇದೆ? ಇಲ್ವೇ ಇಲ್ಲ. ಆದ್ರೆ ಒಟ್ಟಾರೆಯಾಗಿ ನಾವು ಯಾರೂ ಕೂಡ ಮಲಗಿಕೊಂಡು ಯಾವ ಕೆಲಸನೂ ಮಾಡಲು ಸಾಧ್ಯವೇ ಇಲ್ಲ. ನಾವು ಮಾಡ್ಬೇಕಾದ್ರೆ ಎಚ್ಚರ ಇದ್ದಾಗಲೇ ಮಾಡ್ಬೇಕು. ಆದ್ರೆ ತಾಯಿ ಮಾತ್ರ ಹಾಗಿಲ್ಲ. ಎಚ್ಚರ ಇದ್ದಾಗಲೂ ಕೂಡ ಮಗುವಿನ ಪೋಷಣೆ ಮಾಡ್ತಾಳೆ, ಮಲಗಿಕೊಂಡು ಕೂಡ ಏನ್ ಮಾಡ್ತಾಳೆ ಅಂದ್ರೆ ಮಗುವಿನ ಪೋಷಣೆ ಮಾಡ್ತಾಳೆ. ಎಚ್ಚರ ಇರದಿದ್ರು ಕೂಡ ಮಗುವಿನ ಪೋಷಣೆ ಮಾಡ್ತಾಳೆ ಎನ್ನುವಂತ ಪ್ರಮುಖವಾದಂತ ಸಣ್ಣ ಘಟನೆಯ ಕುರಿತಾಗಿ ಏನ್ ಮಾಡ್ತಾ ಇದ್ದಾರೆ KS ನರಸಿಂಹಸ್ವಾಮಿ ಅವರಿಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಹೇಗೆ ನೋಡ್ರಿ, ನೀವು ಇದನ್ನ ಈ ದೃಶ್ಯವನ್ನ KS ನರಸಿಂಹಸ್ವಾಮಿ ಅವರು ಏನ್ ಹೇಳಲು ಹೊರಟಿದಾರಲ್ಲ, ಈ ದೃಶ್ಯವನ್ನು ಈಗಾಗಲೇ ನೋಡಿರಿ ಅಂತ ಅನಿಸ್ತದ, ಆದ್ರೆ ಅದನ್ನ ಸೂಕ್ಷ್ಮವಾಗಿ ನೋಡಿಲ್ಲ. ಈಗ KS ನರಸಿಂಹಸ್ವಾಮಿ ಅವರ ಪದ್ಯವನ್ನ ತಿಳ್ಕೊಂಡ ನಂತರ ಇದನ್ನ ಸೂಕ್ಷ್ಮವಾಗಿ ನೋಡ್ರಿ ಅವಕಾಶ ಸಿಕ್ಕಾಗ. ಯಾವ್ದಂದ್ರೆ, ತಾಯಿ ಒಂದ್ ಕಡೆ ಮಲಗಿಕೊಂಡಿರ್ತಾಳೆ, ಪಕ್ಕದಲ್ಲೇ ಮಗು ಇದ್ದಿರ್ತದ. ಅವಾಗ ಮಗುವಿನ ಕಾಳಜಿ ಬಹಳ ಮಾಡ್ತಿರ್ತಾಳೆ ತಾಯಿ. ಮಗುವಿಗೆ ಏನಾಗಬಾರ್ದು ಅಂತ ಹೇಳಿ ಮಗುವಿನ ಮೇಲೆ ಏನ್ ಮಾಡ್ತಾಳೆ, ಹೊದಿಕೆಯನ್ನ ಹಾಕಿರ್ತಾಳೆ. ಹೊದಿಕೆಯನ್ನ ಹಾಕಿದಾಗ ಮಗು ಏನ್ ಮಾಡ್ತಿರ್ತಂದ್ರ ಹೊದಿಕೆಯನ್ನ ಬೀಸಾಕ್ತಿರ್ತದ. ಅವಾಗ ತಾಯಿ ಎಚ್ಚರಿದ್ದಾಗ ಮತ್ತೆ ಮಗುವಿನ ಮೇಲೆ ಮಗುವಿನ ನಿದ್ದೆ ಮತ್ತೆ ಹೊದಿಕೆಯನ್ನ ಹಾಕುವಂತ ಕೆಲಸ ಮಾಡ್ತಿರ್ತಾಳೆ. ಮತ್ತೆ ಮಗು ಎಚ್ಚರ ತಕ್ಕದನ್ನ ಬೀಸಾಕುವಂತ ಕೆಲಸ ಮಾಡ್ತಿರ್ತದ. ಅವಾಗ ಮತ್ತೆ ತಾಯಿ ಏನ್ ಮಾಡ್ತಿರ್ತಾಳೆ, ಹೊದಿಕೆ ಹಾಸುವಂತ ಕೆಲಸ ಎಚ್ಚರಿದ್ದಾಗ ಮಾಡ್ತಿರ್ತಾಳೆ. ಅಷ್ಟೇ ಅಲ್ಲದೆ ತಾಯಿಗೆ ನಿದ್ದೆ ಬಂತಂದ್ರು ನಿದ್ದೆಯಲ್ಲಿ ಕೂಡ ಏನ್ ಮಾಡ್ತಿರ್ತಾಳೆ, ತಾಯಿ ಮಗುವಿನ ಮೇಲೆ ಹೊದಿಕೆಯನ್ನು ಹಾಕುವಂತ ಕೆಲಸ ಮಾಡ್ತಿರ್ತಾಳೆ. ಅಷ್ಟೊಂದು ಮಗುವಿನ ಮೇಲೆ ಕಾಳಜಿ ಇರ್ತದ, ಮಮತೆ ಇರ್ತದ, ಪ್ರೀತಿ ಇರ್ತದ. ಎಚ್ಚರಿದ್ದಾಗಲೂ ಮಗುವಿನ ಮೇಲೆ, ಮಲಗಿದಂತ ಮಗುವಿನ ಮೇಲೆ ಹೊದಿಕೆ ಹಾಕುವಂತ ಕೆಲಸ ಮಾಡ್ತಿರ್ತಾಳೆ. ಮಲಗಿದಾಗಲೂ ಎಚ್ಚರ ಇದ್ದಾಗಲೂ ಕೂಡ ಏನ್ ಮಾಡ್ತಿರ್ತಾಳೆ, ಹೊದಿಕೆ ಹಾಕುವಂತ ಕೆಲಸ ಮಾಡ್ತಿರ್ತಾಳೆ. ಇಷ್ಟೊಂದು ಮಮತೆ ತಾಯಿಯಲ್ಲೇ ಇರ್ತದ. ಆ ಒಂದು ಚಿಕ್ಕ ಘಟನೆಯನ್ನ ಯಾವ ತರನಾಗಿ ಎಚ್ಚರ ಇದ್ದಾಗಲೂ ಎಚ್ಚರ ಇಲ್ಲದಿದ್ದಾಗಲೂ ಹೊದಿಕೆ ಹಾಕುವಂತ ಕೆಲಸ ತಾಯಿ ಮಾಡ್ತಿರ್ತಾಳಲ್ಲ, ಅದನ್ನೇ ಇಲ್ಲಿ ಏನ್ ಮಾಡಿದ್ರೆ ಪದ್ಯ ಭಾಗದಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ? ಇಲ್ಲಿ ಅರ್ಥ ಆಗೋದಷ್ಟೇ ಅಲ್ಲ, ಇದು ನಿಮ್ಮೆಲ್ಲರಿಗೂ ಸಣ್ಣದಾದಂತ ಘಟನೆ. ಮಗು ಮಲಗಿಕೊಂಡಿದೆ, ತಾಯಿ ಎಚ್ಚರಿದ್ದಾಗಲೂ ಹೊದಿಕೆಯನ್ನು ಹಾಕ್ತಾ ಇದ್ದಾಳೆ, ಎಚ್ಚರ ಇಲ್ಲದಿದ್ದಾಗಲೂ ಹೊದಿಕೆಯನ್ನು ಹಾಕ್ತಾ ಇದ್ದಾಳೆ. ನೋಡಿದಾಗ ಈ ಘಟನೆ ನೋಡಿದಾಗ ಬಹಳ ಚಿಕ್ಕದು, ಅದರಲ್ಲಿ ಗಮನವಿಟ್ಟು ಅರ್ಥಗರ್ಭಿತವಾಗಿ ನೋಡಿದಾಗ ಅಷ್ಟೊಂದು ಮಮತೆ ನೋಡ್ರಿ.
ಎಚ್ಚರ ಇದ್ದಾಗಲೇ ಸರಿಯಾಗಿ ಕೆಲಸ ಮಾಡಲು ಸಾಧ್ಯ ಇಲ್ಲ. ಬಹಳಷ್ಟು ತಪ್ಪುಗಳನ್ನು ಮಾಡ್ತಿರ್ತೀವಿ. ಅಂತ ಸಮಯದಲ್ಲಿ ಎಚ್ಚರ ಇಲ್ಲದಿದ್ದಾಗಲೂ ಎಷ್ಟೊಂದು ಪರಿಪೂರ್ಣಕವಾಗಿ ಮಗುವಿನ ಪೋಷಣೆ ಮಾಡ್ತಾರಲ್ಲ, ಆ ತಾಯಿಯ ಋಣ ನಿಮ್ಮೆಲ್ಲರ ಮೇಲೆ ಬಹಳಷ್ಟಿದೆ. ತಾಯಿ ಬಗ್ಗೆ ಹೇಳಲು ಪದಗಳೇ ಇಲ್ಲ, ಶಬ್ದಗಳೇ ಇಲ್ಲ ಎನ್ನುವುದಾದ್ರೂ ನಿಜ. ಏನ್ ಕೊಟ್ಟಿದ್ದಾರೆ ನರಸಿಂಹಸ್ವಾಮಿ ಅವರು ಎನ್ನುವುದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ್ರಿ. ಇವಾಗ ಮೊದಲನೇ ಪ್ಯಾರಾಗ್ರಾಫ್ ನೋಡ್ರಿ, ಪುಟ ಸಂಖ್ಯೆ 94. ಈಗಾಗಲೇ ಕವಿ ಪರಿಚಯ ಆಯ್ತು, ನರಸಿಂಹಸ್ವಾಮಿ ಅವರ ಪರಿಚಯ ಆಯ್ತು, ಹಿನ್ನೆಲೆ ಈ ಅರ್ಥ, ಶೀರ್ಷಿಕೆ ಅರ್ಥ, ಟೈಟಲ್ ಅರ್ಥ ಆಯ್ತು. ಸಣ್ಣ ಸಂಗತಿ ಅಂದ್ರೆ ಚಿಕ್ಕದಾದಂತ ಘಟನೆ. ಯಾವ ಘಟನೆ? ರಾತ್ರಿಯ ಸಮಯದಲ್ಲಿ ತಾಯಿ ಮಲಗಿಕೊಂಡಿರ್ತಾಳಲ್ಲ, ತಾಯಿ ಪಕ್ಕದಲ್ಲಿ ಮಗು ಇದ್ದಿರ್ತದಲ್ಲ, ಆ ಮಗುವಿನ ಪೋಷಣೆಯನ್ನು ಹೇಗೆ ತಾಯಿ ಕೊಂಡಾಗಲೂ ಕೂಡ, ಅಂದ್ರೆ ಎಚ್ಚರ ಇಲ್ಲದಿದ್ದಾಗಲೂ ಕೂಡ ಪೋಷಣೆ ಹೇಗೆ ಮಾಡ್ತಿರ್ತಾಳಲ್ಲ, ಆ ಘಟನೆಯನ್ನೇ, ಚಿಕ್ಕ ಘಟನೆಯನ್ನೇ ಇಲ್ಲಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅದನ್ನೇ ನಾವು ಸವಿಸ್ತಾರವಾಗಿ ಅಭ್ಯಾಸ ಮಾಡಬೇಕು. ಮೊದಲನೇ ಪ್ಯಾರಾಗ್ರಾಫ್ ನೋಡ್ರಿ. ಇನ್ನ ಈ ಮೊದಲನೇ ಪ್ಯಾರಾಗ್ರಾಫ್ ಅನ್ನು ಹೇಳೋಕ್ಕಿಂತ ಮುಂಚಿತವಾಗಿ ನಿಮಗೆ ಏನ್ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಮೊದಲನೇ ಪ್ಯಾರಾಗ್ರಾಫ್ ನಲ್ಲಿ ಗೊತ್ತಿರಲಿ, ಹೊರಗಡೆ ನೋಡ್ರಿ, ಈಗ ಒಂದು ಕೋಣೆ ಇದೆ, ಆ ಕೋಣೆ ಒಳಗಡೆ ತಾಯಿ ಮಲಗಿಕೊಂಡಿದ್ದಾಳೆ. ಆ ಮಗುವಿನ ಪಕ್ಕದಲ್ಲಿ ಏನಾಗಿದೆ ಅಂದ್ರ, ತಾಯಿ ಮಲಗಿಕೊಂಡಿದ್ದಾಳೆ, ತಾಯಿಯ ಪಕ್ಕದಲ್ಲೇ ಮಗು ಮಲಗಿಕೊಂಡಿದೆ. ಇದು ಒಂದು ಕೋಣೆಯ ಒಳಗಡೆ. ಇನ್ನ ಆ ಕೋಣೆಯ ಹೊರಗಡೆ ಯಾವ ತರದಂತ ಪ್ರಕೃತಿಯ ಸನ್ನಿವೇಶ ಇದೆ ಅನ್ನೋದನ್ನ ಮೊದಲಿಗೆ ಪ್ರಸ್ತಾಪ ಮಾಡಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ನಂತರ ಏನ್ ಮಾಡ್ತಾರೆ ಅಂದ್ರ, ಆ ತಾಯಿಯ ಕೆಲಸದ ಬಗ್ಗೆ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಮತ್ತೊಮ್ಮೆ ಹೇಳ್ತೇನೆ ನೋಡ್ರಿ. ಕೋಣೆ ಹೊರಗಡೆ ಎಲ್ಲ ಯಾವ ತರದಂತ ವಾತಾವರಣ ಇದೆ, ಪ್ರಕೃತಿಯ ವಾತಾವರಣ ಹೇಗಿದೆ ಅದನ್ನ ಪ್ರಸ್ತಾಪ ಮಾಡಿ ಆ ಪ್ರಕೃತಿಯಿಂದ ಏನ್ ಮಾಡ್ತಾರೆ, ಪ್ರಕೃತಿ ಬಗ್ಗೆ ಹೇಳ್ತಾ 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 ಆ ತಾಯಿಯ ಬಗ್ಗೆ ಹೇಳುವಂತ ಕೆಲಸ ನರಸಿಂಹಸ್ವಾಮಿಯವರು ಮಾಡ್ತಾರೆ. ಅವಾಗ ಮೊದಲೇದಾಗಿ ನಾವೇನ್ ನೋಡ್ಬೇಕು, ಆ ತಾಯಿ ಮಲಿಕೊಂಡಂತಹ ಕೋಣೆಯ ಹೊರಗಡೆ ಎಲ್ಲ ಎಂತ ಸನ್ನಿವೇಶ ಇತ್ತು. ಅವಾಗ ಆ ದೊಡ್ಡದಾದಂತಹ ಸನ್ನಿವೇಶದಿಂದ ಚಿಕ್ಕದಾದಂತಹ ಸನ್ನಿವೇಶದ ಕಡೆಗೆ ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರ್ತಾರೆ. ಹೇಗ್ ಬರ್ತಾರೆ ಅನ್ನೋದನ್ನ ನೋಡೋಣ್ರಿ. ಮಗು ಮತ್ತು ತಾಯಿ ಮಲಗಿಕೊಂಡಿದ್ರಲ್ಲ, ಆ ಕೋಣೆ ಹೊರಗಡೆ ಎಂತ ಪ್ರಕೃತಿಯ ಸನ್ನಿವೇಶ ಇದೆ ಅನ್ನೋದನ್ನ ನೋಡೋಣ್ರಿ. ನಟ್ಟಿರುಳು ಕರಿಮುಗಿಲ ನೀರ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿವೆ ಬಾನ ಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯ ಹಾಡುತ್ತಿವೆ, ಇತ್ತ ಈ ಮನೆಯೊಳಗೆ ಎನ್ನುವಂತ ಮಾತನಲ್ಲಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ. ಇವಾಗ ನಾನು ಹೇಳಿದೆ, ಮೊದಲ ಪ್ರಕೃತಿ ಹೊರಗಡೆ ಎಂತ ಪ್ರಕೃತಿ ಇತ್ತು ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಟ್ಟಿರುಳು ಅಂದ್ರ ನಡುವಿನ ಇರುಳು. ಇರುಳು ಅಂದ್ರೇನ? ರಾತ್ರಿ. ಅಂದ್ರ ನಡುವಿನ ರಾತ್ರಿ ಅಂದ್ರ ರಾತ್ರಿಯ ಮಧ್ಯಭಾಗ. ನೋಡ್ರಿ, ನಾವು ರಾತ್ರಿಯನ್ನ 3 ಭಾಗದಲ್ಲಿ ವಿಭಾಗ ಮಾಡ್ತೀವಿ: ಪೂರ್ವ ರಾತ್ರಿ, ಮಧ್ಯರಾತ್ರಿ, ಉತ್ತರ ರಾತ್ರಿ. ಪೂರ್ವ ರಾತ್ರಿ ಅಂದ್ರೆ ಏನ? ಸರಿ ಸುಮಾರಾಗಿ ರಾತ್ರಿ 8 ಗಂಟೆ ಹಿಡ್ಕೊಂಡು 10-12 ಗಂಟೆಗೆ ಪೂರ್ವ ಅಂದ್ರೆ ಮೊದಲ ರಾತ್ರಿ. ಇನ್ನು ರಾತ್ರಿಯ 12 ಗಂಟೆ ಹಿಡ್ಕೊಂಡು 2 ಗಂಟೆ 3 ಗಂಟೆ ಮಧ್ಯರಾತ್ರಿ, ರಾತ್ರಿಯ ಮಧ್ಯದ ಕಾಲ. ಇನ್ನು ಉತ್ತರ ರಾತ್ರಿ ಅಂದ್ರೆ ನಸುಕಿನ 3 ಗಂಟೆಯಿಂದ 5 ಗಂಟೆವರೆಗೆ ನಾವೇನಂತ ಕರಿತೀವಿ, ಉತ್ತರ ಅಂದ್ರೆ ಕೊನೆಯ ರಾತ್ರಿ. ಅರ್ಥ ಆಯ್ತಲ್ಲ? ನಿಟ್ಟಿರುಳು ಅಂದ್ರೆ ನಡುವಿನ ರಾತ್ರಿ. ನಡುವಿನ ರಾತ್ರಿ ಅಂದ್ರೆ ಮಧ್ಯರಾತ್ರಿಯ ಸಮಯದಲ್ಲಿ ಸರಿ ಸುಮಾರಾಗಿ 12 ಗಂಟೆಯಿಂದ ಹಿಡ್ಕೊಂಡು 2 ಗಂಟೆ, ರಾತ್ರಿಯ 2 ಗಂಟೆವರೆಗಿನ ಸಮಯ ಏನಿದ್ದಿರ್ತದಲ್ಲ ಅದಕ್ಕೆ ನಾವು ನಡುರಾತ್ರಿಯ ಸಮಯ ಅಂತ ಕರಿತೀವಿ. ಅದೇ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಟ್ಟಿರುಳು ಅಂದ್ರೆ ಮಧ್ಯದ ಇರುಳು, ನಡುವಿನ ಇರುಳು, ಅದೇ ಮಧ್ಯದ ರಾತ್ರಿ. ನಟ್ಟಿರುಳು ಅಂದ್ರ ನಡುವಿನ ರಾತ್ರಿ, ನಡುವಿನ ರಾತ್ರಿ ಅಥವಾ ಮಧ್ಯರಾತ್ರಿ. ನೀವು ಕೇಳಿರ್ಬೋದು, ದೊಡ್ಡವರೆಲ್ಲ ಅಂತಿರ್ತಾರೆ ಮಧ್ಯರಾತ್ರಿ ಎಚ್ಚರ ಆಯ್ತು. ಮಧ್ಯರಾತ್ರಿ ಎಚ್ಚರ ಆಯ್ತು ಅಂದ್ರೆ ರಾತ್ರಿಯ ಮಧ್ಯಭಾಗದಲ್ಲಿ ಎಚ್ಚರ ಆಯ್ತು ಅಂತ ಕರಿತೀವಿ. ಇವಾಗ ನಟ್ಟಿರುಳು ಹಾಗೆ ಯಾವ ಸಮಯ ಆಗಿದೆ ಈಗ? ಮಧ್ಯರಾತ್ರಿ ಅಂದ್ರೆ ಸರಿಸುಮಾರ ರಾತ್ರಿಯ 12 ರಿಂದ ಹಿಡ್ಕೊಂಡು 2
ಗಂಟೆಯ ಮಧ್ಯದ ಸಮಯ ಆಗಿದ ಕರಿಮುಗಿಲ ಹೋಗ ಆಕಾಶದ ತುಂಬೆಲ್ಲ ಏನಾಗಿದೆ ಅಂದ್ರ ಕಪ್ಪು ಬಣ್ಣ ಹರಡಿಕೊಂಡಿದೆ. ಮುಗಿಲೆಲ್ಲ ಅಂದ್ರೆ ಆಕಾಶ ಯಾವ ಬಣ್ಣದಲ್ಲಿ ಕಾಣ್ತಾ ಇದೆ? ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇದೆ. ಅವಾಗ ನೀರ ತುಂಬಿಗಳ, ಅವಾಗ ನೀರ ತುಂಬಿಗಳಂದ್ರ ಆ ಆಕಾಶ ಏನಿದೆ ಅಲ್ಲ, ಕಪ್ಪು ಬಣ್ಣದ ಆಕಾಶ ಮತ್ತೆ ಮಧ್ಯಭಾಗದಲ್ಲಿ ನೀರು ತುಂಬಿಗಳಂದ್ರೆ ಇದರ ಅರ್ಥ ಮೋಡಗಳು. ನಿಮ್ಗೆ ಗೊತ್ತಿದೆ ಈಗಾಗಲೇ, ಮೋಡಗಳು ನಮಗೆ ಮಳೆ ಹೇಗೆ ಬರ್ತದ? ಸಮುದ್ರದ ನೀರು ಆವಿ ಆಗ್ತದ, ಆವಿಯಾಗಿ ಆವಿಯಾದಂತಹ ನೀರುಗಳು ಏನಾಗ್ತಂದ್ರ ಮೋಡಗಳು ಆಗ್ತಾವು, ಮೋಡಗಳೇ ಸುರಿದು ಮಳೆ ಸುರಿತದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಇವಾಗ ಮೋಡಗಳಂದ್ರೆ ನೀರಿನಿಂದ ತುಂಬಿದಂತಹ ಒಂದು ಖಂಡಗಳು ಅಂತ ನಾವು ಕರೀತೀವಿ. ಅದಕ್ಕೆ ಇಲ್ಲಿ ಏನಂತ ಕರೀತಾರೋ ನೀರು ತುಂಬಿಗಳಂತ ಕರೀತಾರೆ. ನೀರು ತುಂಬಿಗಳಂದ್ರೆ ನೇರವಾಗಿ ಮೋಡಗಳು. ಅವಾಗ ಕಪ್ಪು ಬಂದ ಆಕಾಶ ಮತ್ತೆ ಮಧ್ಯದಲ್ಲಿ ಏನಾಗ್ತಾ ಇದೆ? ನೀರಿನಿಂದ ತುಂಬಿದಂತಹ ಮೋಡಗಳು ಕೂಡ ಇವೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೀರು ತುಂಬಿಗಳ ಮೋಡಗಳು. ಮೋಡಗಳು ಮೋಡಗಳು ಅವುಗಳ ನಡುವೆ ನೋಡ್ರಿ, ಮಧ್ಯರಾತ್ರಿ ಆಗ್ಯದ, ಆಕಾಶ ಕಪ್ಪು ಬಣ್ಣದಲ್ಲಿದ, ಮಧ್ಯದಲ್ಲಿ ನೀರಿನ ಮೋಡಗಳು ಇವೆ. ಆ ನೀರಿನ ಮೋಡಗಳ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಿದೆ. ಅವಾಗ ಹುಣ್ಣಿಮೆಯ ಕಣ್ಣು ತೆರೆದಿದೆ. ಹುಣ್ಣಿಮೆ ಅಂದ್ರೆ ಇಲ್ಲೇನು? ಚಂದ್ರ. ಚಂದ್ರ ಕಣ್ಣು ತೆರೀತಾ ಇದ್ದಾನೆ ಅಂದ್ರ ಚಂದ್ರ ಕಾಣಿಸ್ತಾ ಇದ್ದಾನೆ. ಸ್ವಲ್ಪ ಸ್ವಲ್ಪ ಏನಾಗ್ತಾ ಇದ್ದಾನೆ? ಚಂದ್ರ ಕಾಣ್ತಾ ಇದ್ದಾನೆ. ಆ ಮೋಡಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಕಣ್ಣ ತೆರೆದಿದೆ ಅಂದ್ರೆ ಚಂದ್ರ ಕಾಣ್ತಾ ಇದ್ದಾನೆ. ಚಂದ್ರನು ಕಣ್ಣು ತೆರೆದು ಏನ್ ಮಾಡ್ತಾ ಇದ್ದಾನೆ? ಬೆಳಕನ್ನ ನೀಡ್ತಾ ಇದ್ದಾನೆ ಅನ್ನುವಂತ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ನಿಮಗೆ ಅನುಭವ ಇದೆ. ನೀವು ರಾತ್ರಿ ಹೊತ್ತಿನಲ್ಲಿ ಹೊರಗಡೆ ನೋಡಿದ್ರ ಮೋಡ ಕವಿದ ವಾತಾವರಣ ಆಗಿದ್ರ ಚಂದ್ರ ಆ ಮೋಡಗಳ ಮಧ್ಯದಲ್ಲಿ ಕಾಣ್ತಾ ಇರ್ತಾನೆ. ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ನೀರ ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ ಅಂದ್ರೆ ಆ ಮೋಡಗಳು ಏನಿದಾವಲ್ಲ, ಆ ಮೋಡಗಳ ಮಧ್ಯ ಭಾಗದಲ್ಲಿ ಚಂದ್ರ ಕಾಣಿಸ್ತಾ ಇದ್ದಾನೆ, ಕಾಣಿಸುತ್ತಿದ್ದಾನೆ ಎನ್ನುವಂತ ಮಾತನಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅವಾಗ ತಾರೆ ಬಂದಿವೆ ಬಾಣಬೀದಿಗೆ. ತಾರೆ ಅಂದ್ರ ನಕ್ಷತ್ರಗಳು. ತಾರೆ ಅಂದ್ರೇನ? ನಕ್ಷತ್ರಗಳು. ಅವಾಗ ಬಾಣ, ಬಾಣ ಅಂದ್ರೇನ? ಆಕಾಶ. ಬಾಣ ಅಂದ್ರೇನು? ಆಕಾಶ. ಇವಾಗ ಬಾಣ ಬೀದಿಗೆ, ಬಾಣ ಬೀದಿಗೆ ಅಂದ್ರೆ ಇಲ್ಲಿ ಒಂದು ಆಕಾಶದ ಒಂದು ಸ್ಥಳ ಇದೆಯಲ್ಲ, ಆ ಸ್ಥಳವನ್ನೇ ಬೀದಿ ಅಂತ ಕರೀತಾ ಇದ್ದಾರೆ. ಅವಾಗ ಆಕಾಶದ ತುಂಬೆಲ್ಲ ಏನಾಗಿದೆ ಅಂದ್ರ ನಕ್ಷತ್ರಗಳು ಕೂಡ ಇವೆ ಎನ್ನುವಂತ ಮಾತನ್ನಿಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ತಿಳಿಸ್ತಾರೆ. ಒಟ್ಟಾರೆ ಅವರು ಆ ಕೋಣೆ ಹೊರಗಡೆ ಯಾವ ತರಹದಂತ ಪರಿಸರ ಇದೆ, ಪ್ರಾಕೃತಿಕ ಸನ್ನಿವೇಶ ಇದೆ ಅನ್ನೋದನ್ನ ಇಲ್ಲಿ ಪ್ರಮುಖವಾಗಿ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವಾಗ ನೋಡ್ರಿ, ಮಧ್ಯರಾತ್ರಿ ಆಗ್ಯದ, ಮಧ್ಯರಾತ್ರಿ ಕಪ್ಪು ಬಣ್ಣದ ಆಕಾಶ, ಮಧ್ಯದಲ್ಲಿ ನೀರಿನ ಮೋಡಗಳಿವೆ. ಆ ಮೋಡಗಳ ಮಧ್ಯದಲ್ಲಿ ಚಂದ್ರ ಕಾಣಿಸ್ತಾ ಇದ್ದಾನೆ. ಮತ್ತೆ ಅದೇ ತರನಾಗಿ ಮಿಕ್ಕಿದ ಕಡೆ ಎಲ್ಲ ಏನಾಗಿದೆ ಅಂದ್ರೆ ನಕ್ಷತ್ರಗಳು, ಆಕಾಶದಲ್ಲಿ ನಕ್ಷತ್ರಗಳು ಕೂಡ ಕಾಣಿಸುತ್ತಿವೆ. ನೆಕ್ಸ್ಟ್ ಕೊನೆಯದಾಗಿ ನೋಡ್ರಿ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯ ಹಾಡುತ್ತಿದೆ. ಅವಾಗ ಸೋನೆಯ ಶ್ರುತಿಗೆ, ಅದೇ ತರನಾಗಿ ಸೋನೆಯ ಶ್ರುತಿ ಅಂದ್ರ ತುಂತುರು ಮಳೆ, ಚಿಟಿ ಚಿಟಿ ಮಳೆ. ಮಳೆಯಲ್ಲಿ ಬಹಳಷ್ಟು ಪ್ರಕಾರಗಳನ್ನು ನೋಡ್ತೀವಿ ನಾವು. ಗುಡುಗು ಮಿಂಚು ಸಹಿತವಾದಂತಹ ಮಳೆ, ಒಂದು ಜೋರಾದ ಮಳೆ ಬರ್ತದ. ಅದೇ ನೈಋತ್ಯ ಮಾನ್ಸೂನ್ ಮಳೆ ಬಹಳ ಸಣ್ಣ ಪ್ರಮಾಣದಲ್ಲಿ ಬೀಳ್ತಾ ಇರ್ತದೆ, ಚಿಟಿ ಚಿಟಿ ಚಿಟಿಯಾಗಿ ಬೀಳ್ತಾ ಇರ್ತಿರ್ತದ. ಅವಾಗ ತುಂತುರು ಮಳೆ ಅದಕ್ಕಂತ ನಾವು ಕರಿತೀವಿ. ಅವಾಗ ಸಣ್ಣ ಪ್ರಮಾಣದಲ್ಲಿ ಮಳೆ ಕೂಡ ಬರ್ತಾ ಇದೆ. ಅವಾಗ ಆ ಮಳೆಯ ಜೊತೆ ಜೊತೆಗೆ ಗಾಳಿಯೂ ಕೂಡ ಇದೆ, ತಂಪಾದ ಗಾಳಿಯೂ ಕೂಡ ಬೀಸ್ತಾ ಇದೆ. ಈ ತರನಾದಂತ ಹೊರಗಡೆ ಏನಾಗಿದೆ, ವಾತಾವರಣ ಇದೆ, ಪ್ರಕೃತಿಯ ಸನ್ನಿವೇಶ ಇದೆ ಎನ್ನುವಂತ ಮಾತಿನಲ್ಲಿ ಕೆ.ಎಸ್. ನರಸಿಂಹಸ್ವಾಮಿ ಅವರು ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಹೊರಗಡೆ ಮಧ್ಯರಾತ್ರಿ ಕಪ್ಪು ಆಕಾಶ, ಮೋಡಗಳಿವೆ,
ಮೋಡದ ಮಧ್ಯ ಭಾಗದಲ್ಲಿ ಸ್ವಲ್ಪ 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 ಚಂದ್ರ ಕಾಣಿಸ್ತಾ ಇದ್ದಾನೆ. ಮತ್ತೆ ಮೋಡದ ಅಕ್ಕಪಕ್ಕದಲ್ಲಿ ಆ ಕಡೆ ಈ ಕಡೆಯಲ್ಲಿ ನಕ್ಷತ್ರಗಳು ಕೂಡ ಕಾಣಿಸ್ತವೆ. ಜೊತೆಗೆ ಮಳೆ ಕೂಡ ಬರ್ತಾ ಇದೆ. ಆ ಮಳೆಯ ಜೊತೆಯಲ್ಲಿ ಗಾಳಿಯೂ ಕೂಡ ಇದೆ. ಇಂಥ ಎಲ್ಲಾ ವಾತಾವರಣ ಮನೆಯ ಹೊರಗಡೆ, ಆ ಕೋಣೆಯ ಹೊರಗಡೆ ಎಲ್ಲ ಇಂಥ ವಾತಾವರಣ ಇದೆ. ಇತ್ತ ಈ ಮನೆಯೊಳಗೆ, ಆ ಮನೆಯೊಳಗೆ ತಾಯಿ ಮತ್ತು ಮಗು ಮಲಗಿಕೊಂಡಿದ್ದಾರಲ್ಲ ಅನ್ನುವಂತ ಹೊರಗಡೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಘಟನೆಗಳು, ಮೋಡ ಬರ್ತಾವೆ, ಮಳೆ ಬರ್ತಾ ಇದೆ, ತಾರೆಗಳು ಇವೆ, ಎಲ್ಲ ದೊಡ್ಡ ಘಟನೆಗಳು. ಸಣ್ಣ ಘಟನೆ ಅಲ್ಲ ಇವು, ಎಲ್ಲ ದೊಡ್ಡ ಘಟನೆಗಳು ನಡೀತಾ ಇದ್ರೆ ಮನೆ ಒಳಗಡೆ ಚಿಕ್ಕದಾದಂತ ಘಟನೆ ನಡೀತಾ ಇದೆ. ಯಾವ ಘಟನೆ? ಮಗು ಮಲಗಿಕೊಂಡಿದೆ, ಆ ಪಕ್ಕದಲ್ಲೇ ತಾಯಿ ಮಲಗಿದ್ದಾಳೆ. ಆ ಮಗುವಿನ ಮೇಲೆ ಬದುಕಿ ಹಾಕುವಂತ ಕೆಲಸ, ಸಣ್ಣದಾದಂತ ಕೆಲಸ ತಾಯಿ ಮಾಡ್ತಾ ಇದ್ದಾಳೆ. ಹೊರಗಡೆ ಎಲ್ಲ ಎಷ್ಟು ದೊಡ್ಡ ಘಟನೆ ನಡೀತಾ ಇದ್ದಾಗ ಮನೆ ಒಳಗಡೆ, ಕೋಣೆ ಒಳಗಡೆ ಮಾತ್ರ ಒಂದು ಸಣ್ಣ ಘಟನೆ ನಡೀತಾ ಇದೆ. ಅದು ಹೇಗೆ ನಡೀತಾ ಇದೆ ಮತ್ತಷ್ಟು ವಿಸ್ತಾರವಾಗಿ ಹೇಳ್ತಾರೆ. ಎರಡನೇ ಪ್ರಶ್ನೆ ನೋಡ್ರಿ. ಪುಟ್ಟ ಮಗು ಒಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ನೋಡ್ರಿ, ನೀವು ಪುಸ್ತಕದಲ್ಲಿ ನೋಡ್ಬೋದು. ಮಂಚದ ಮೇಲೆ ತಾಯಿದವಳು ಮಲಗಿಕೊಂಡಿದ್ದಾಳೆ. ಆ ಮಂಚದ ಪಕ್ಕದಲ್ಲೇ ತೊಟ್ಟಿಲಿವೆ. ಆ ತೊಟ್ಟಿಲಿನಲ್ಲಿ ಮಗು ಕಣ್ಣರ್ಧವಾಗಿ ಮಲಗಿಕೊಂಡಿದೆ. ನೋಡ್ರಿ, ಮಲಗಿಕೊಳ್ಳುವಾಗ ನಾವು ಜನರಲಿ ವಿಭಿನ್ನವಾಗಿ ನೋಡ್ತೀವಿ. ಕೆಲವೊಬ್ರು ಕಣ್ಣನ್ನ ಪೂರ್ತಿಯಾಗಿ ಮುಚ್ಚಿ ಮಲಗ್ತಾರೆ, ಕೆಲವೊಬ್ರು ಸ್ವಲ್ಪ ಅರ್ಧ ಕಣ್ಣನ್ನ ತೆರೆದುಕೊಂಡೇ ಮಲಗಿಕೊಂಡಿರ್ತಾರೆ. ಅವ್ರನ್ನ ನೋಡಿದಾಗ ಇವರು ಮಲ್ಕೊಂಡಾರೋ ಇಲ್ವೋ ಅಂತ ಸಂಶಯ ಬರ್ತಾ ಇದ್ದಿರ್ತದೆ. ಹಾಗೆ ಇಲ್ಲಿ ವಿಶೇಷವಾಗಿ ಸಣ್ಣ ಮಕ್ಕಳು ಪೂರ್ತಿ ಕಣ್ಣು ಮುಚ್ಚಿ ಮಲಗಿಕೊಳ್ಳೋದಿಲ್ಲ. ಅಷ್ಟು ಚಿಕ್ಕ ಮಕ್ಕಳು ಏನ್ ಮಾಡ್ತಾವ ಅಂದ್ರ ಅರ್ಧ ಕಣ್ಣನ್ನು ಮುಚ್ಚಿ ಮಲಗಿಕೊಂಡಿರುತ್ತವೆ. ಆಗ ಆ ತೊಟ್ಟಿಲಲ್ಲಿ ಇದ್ದಂತಹ ಮಗು ಏನಾಗಿದೆ ಅಂದ್ರೆ ಮಲಗಿಕೊಂಡಿದೆ. ಪಕ್ಕದಲ್ಲೇ ತಾಯಿಯೂ ಕೂಡ ಮಲಗಿಕೊಂಡಿದ್ದಾಳೆ. ನೋಡ್ರಿ, ನೀವು ಚಿತ್ರವನ್ನು ನೋಡಿದಾಗ ತಾಯಿ ಮಂಚದ ಪಕ್ಕದಲ್ಲೇ ಮಗು ಇದೆ. ಅಂದ್ರೆ ತಾಯಿ ಎಲ್ಲಿ ಇರ್ತಾರಲ್ಲ ಆಕೆ ಜೊತೆ ಮಗು ಇದ್ದೇ ಇರ್ತದೆ. ನೋಡಿ, ಎಷ್ಟು ತಾಯಿ ಅಂದ್ರೆ ಒಂದು ನಮಗೆ ಸಿಕ್ಕಂತ ಒಂದು ನಿಜಕ್ಕೂ ಒಳ್ಳೆಯ ದೈವದ ಸಂಗತಿ ಅಂತಾನೆ ನಾವು ಹೇಳಬಹುದು. 9 ತಿಂಗಳ ಗರ್ಭದಲ್ಲಿ ಇಟ್ಕೊಂಡು ಪೋಷಣೆ ಮಾಡಿದ್ರೆ ಮತ್ತೆ ನಂತರ ಸರಿಸುಮಾರಾಗಿ ಬಹಳಷ್ಟು ದಿನಗಳವರೆಗೆ ಏನ್ ಮಾಡ್ತಾ ಅಂದ್ರೆ ಪೋಷಣೆ ಮಾಡುವಂತ ಕೆಲಸ ಮಾಡೋಳು ಯಾರು? ಯಾವುದೇ ಅಪೇಕ್ಷೆ ಇಲ್ಲದೆ ಪೋಷಣೆ ಮಾಡುವಂತ ಕೆಲಸ ಮಾಡುವವರು ಯಾರಂದ್ರೆ ತಾಯಿ. ನೋಡ್ರಿ, ಅಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂತ ವ್ಯಕ್ತಿ ಒಬ್ಬಳೆ ಆಕೆ ತಾಯಿ ಅನ್ನೋದ್ರಲ್ಲಿ ನಾವು ನೋಡ್ತೀವಿ. ನಾವು ಯಾವ್ದಾದ್ರೆ ಕೆಲಸ ಮಾಡ್ಬೇಕಾದ್ರೆ ನೋಡ್ರಿ, ನಾವು ಇಲ್ಲಿ ಬಂದು ದುಡಿತೀವಿ, ಅದಕ್ಕೆ ತಕ್ಕಂತೆ ಅಪೇಕ್ಷೆ ನಾವು ಸಂಬಳವನ್ನ ಪಡ್ಕೋತೀವಿ. ಯಾರೂ ಕೂಡ ಅಪೇಕ್ಷೆ ಇಲ್ಲದೆ ಯಾವುದೇ ಕೂಡ ಕೆಲಸ ಮಾಡುವುದಿಲ್ಲ. ಆದ್ರೆ ಮಾತ್ರ ತಾಯಿ ಮಾತ್ರ ಅಪೇಕ್ಷೆ ಇಲ್ಲದೆ, ಯಾವುದೇ ಋಣ ಇಲ್ಲದೆ ಬಹಳಷ್ಟು ಮನ ಪೂರ್ವಕವಾಗಿ ಪೋಷಣೆ ಮಾಡುವಂತ ಕೆಲಸ ಮಾಡುವುದಂದ್ರೆ ತಾಯಿ ಮಾತ್ರ ಅನ್ನೋದ್ರಲ್ಲಿ ನಾವು ನೋಡ್ಬೇಕು. ಇದರಿಂದ ನಿಜಕ್ಕೂ ನಾವು ತಾಯಿಯ ಮಹತ್ವವನ್ನ ಮನಗಾಣಲೇಬೇಕು. ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ, ದಯವಿಟ್ಟು ನಾನು ಹೇಳ್ತೀನಿ, ಒಂದು ಮಾತನ್ನ ಇಲ್ಲಿ ಮಧ್ಯದಲ್ಲಿ ಹೇಳ್ತೀನಿ. ಏನಂದ್ರೆ, ನಾವು ಜೀವನದಲ್ಲಿ ಯಶಸ್ಸನ್ನ ಪಡ್ಕೋಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ, ನಮ್ಮಲ್ಲಿ ಬಹಳಷ್ಟು ಜ್ಞಾನ ಇರಬೇಕು, ನಮ್ಮಲ್ಲೇ ಬಹಳಷ್ಟು ಶ್ರೀಮಂತಿಕೆ ಇರಬೇಕು. ಅವಾಗ ಜ್ಞಾನ ಶ್ರೀಮಂತಿಕೆ ಇದ್ರೆ ನಾವು ದೊಡ್ಡ ವ್ಯಕ್ತಿಗಳಾಗ್ಬೋದಂತ ಅಂತೀವಿ. ಆದ್ರೆ ನನ್ನ ಪ್ರಕಾರವಾಗಿ ನನಗನ್ಸ್ತದ, ಒಂದು ವೇಳೆ ಜ್ಞಾನ ಇಲ್ಲಾದ್ರೂ ನಡೀತದ, ಶ್ರೀಮಂತಿಕೆ ಇಲ್ಲಾದ್ರೂ ನಡೀತದ. ಆದ್ರೆ ನಮಗ ಪ್ರಮುಖವಾಗಿ ನಮ್ಮ ಜೀವನದಲ್ಲಿ ನಾವು ಯಶಸ್ವಿ ಆಗ್ಬೇಕಾದ್ರೆ ನಮಗೆ ಏನ್ ಬೇಕಂದ್ರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಪ್ರಮುಖವಾಗಿ ಬೇಕು. ತಂದೆ ತಾಯಿಗಳ ಆಶೀರ್ವಾದ ಹೊಂದಿದ್ರೆ ಸಾಕು, ನಾವು ಜೀವನದಲ್ಲಿ ಏನನ್ನು ಬೇಕಾದನ್ನು ಕೂಡ ಸಾಧಿಸಬಹುದು. ಅಷ್ಟೊಂದು ಶಕ್ತಿ ತಂದೆ ತಾಯಿಗಳ ಆಶೀರ್ವಾದದಲ್ಲಿ ಇರ್ತದ. ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ, ತಂದೆ ತಾಯಿಗಳ ಆಶೀರ್ವಾದ ಪಡ್ಕೋಬೇಕಾದ್ರೆ ಅವ್ರನ್ನ ಬಹಳ ಚೆನ್ನಾಗಿ ನಾವು ನೋಡ್ಕೋಬೇಕು. ಅವರ ಎಲ್ಲ ನಮ್ಮ ಬಗ್ಗೆ ಅವ್ರ ಏನು ಒಳ್ಳೆ ಅಪೇಕ್ಷೆಯನ್ನ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರಲ್ಲ, ಆ ಎಲ್ಲ ಅಪೇಕ್ಷೆ ನಿರೀಕ್ಷೆಗಳನ್ನ ನಾವು ಸಾಕಾರಗೊಳಿಸುವಂತೆ ನಾವು ಏನ್ ಮಾಡ್ಬೇಕು? ಪ್ರಯತ್ನವನ್ನ ಮಾಡಬೇಕು. ಆತರನಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲ ಪಾಲಕರು ನಿಮ್ಮ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಾರೆ. ನೀವು ಒಳ್ಳೆ ಅಭ್ಯಾಸ ಮಾಡ್ತೀರಿ, ಒಳ್ಳೆ ಫಲಿತಾಂಶವನ್ನು ತರ್ತೀರಿ, ಒಳ್ಳೆ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ ಅನ್ನುವಂತ ನಿರೀಕ್ಷೆ ಇಟ್ಟಿದ್ದಾರೆ. ಆ ನಿರೀಕ್ಷೆಯನ್ನು ಖುಷಿಗೊಳಿಸ್ಬೇಡ್ರಿ, ಸಾಕಾರಗೊಳಿಸ್ರಿ, ಮತ್ತು ಅವರ ಆಶೀರ್ವಾದವನ್ನು ಪಡ್ಕೊಂಡ ಒಳ್ಳೆಯ ವ್ಯಕ್ತಿಗಳಾಗಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ, ಹಿರಿಯ ವ್ಯಕ್ತಿಗಳಾಗಿ ಹೊರಹೊಮ್ಮ್ರಿ ಎನ್ನುವಂತ ಅಂಶವನ್ನು ಹೇಳ್ತಾ ಮುಂದುವರಿಸ್ತೀನಿ. ನೋಡ್ರಿ, ಕಣ್ಣರ್ಧ ಮುಚ್ಚಿ ಮಲಗಿದೆ, ಅದು ಬರೀ ಮೈಯಲ್ಲಿ.
ಇವಾಗ ಬರೀ ಮೈಯಲ್ಲಿ ಅಂದ್ರ ಬಟ್ಟೆಯನ್ನ ಹಾಕಿಕೊಳ್ಳದೆ ಏನಾಗಿದೆ ಅಂದ್ರ ಚಿಕ್ಕ ಮಗು ಮಲಗಿಕೊಂಡಿದೆ. ಒಂದು ವೇಳೆ ನೋಡ್ರಿ ಮೈ ಮೇಲೆ ಬಟ್ಟೆ ಇರ್ತಿದ್ರ ನಡೀತಿತ್ತು, ಏನು ಹೊದಿಕೆ ಹಾಕುವಂತ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಆದ್ರೆ ಮಗು ಬರೀ ಮೈಯಲ್ಲಿ ಬಟ್ಟೆಯಲ್ಲಿ ಮಲಗಿಕೊಂಡಿದೆ ಅಂದ್ರೆ ಮೈ ಮೇಲೆ ಯಾವುದೇ ಬಟ್ಟೆಗಳು ಇಲ್ಲ, ಅವಾಗ ಹೊದಿಕೆ ಹಾಕುವುದು ಅವಶ್ಯಕ ಆಗ್ಯದ. ಆ ನಿಟ್ಟಿನಲ್ಲಿ ನಿದ್ದೆ ಗಣ್ಣಿನಲ್ಲೇ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು, ಮಗು ತಿರುಗಿ ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು ಬರೀ ಮೈಯಲ್ಲಿ. ಅವಾಗ ನೋಡ್ರಿ ನಿದ್ದೆ ಗಣ್ಣಿನಲ್ಲಿ ಅಂದ್ರೆ ಆಕೆ ನಿದ್ದೆ ಗಣ್ಣಿನಲ್ಲಿ ಇದ್ದಾಳೆ ಅಂದ್ರ ನಿದ್ರೆಯಲ್ಲಿದ್ದಾಳೆ. ನಿದ್ರೆಯಲ್ಲಿ ಇದ್ರೂ ಕೂಡ ಏನ್ ಮಾಡ್ತಾ ಇದ್ದಾಳೆ ಅಂದ್ರ ಆಕೆ ಕೈ ಮಾತ್ರ ಕೆಲಸ ಮಾಡ್ತಾ ಇವೆ. ಆಕೆ ಮಲಗಿಕೊಂಡಿದ್ದಾಳೆ, ಕಣ್ಮುಚ್ಚಿ ಮಲಗಿಕೊಂಡಿದ್ದಾಳೆ, ಕೈ ಮಾತ್ರ ಕೆಲಸ ಮಾಡ್ತಾ ಇವೆ. ಆ ಮಗುವಿನ ಮೇಲೆ, ತನ್ನ ಪುಟ್ಟ ಮಗುವಿನ ಮೇಲೆ ಹೊದಿಕೆ ಹಾಕುವಂತ ಕೆಲಸ ತಾಯಿಯ ಕೈಗಳು ಮಾಡ್ತಾ ಇವೆ ಅನ್ನೋದನ್ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಎಸ್ ನರಸಿಂಹಸ್ವಾಮಿ ಅವರು ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅವಾಗ ಇದು ಒಂದು ಬಾರಿ ಅಲ್ಲ, ಒಂದು ಬಾರಿ ತಾಯಿದವರು ನಿದ್ರೆಯಲ್ಲಿ ಏನ್ ಮಾಡಿದ್ರು ಹೊದಿಕೆಯನ್ನ ಹಾಕಿದ್ರು. ಅವಾಗ ಹೊದಿಕೆಯನ್ನು ಹಾಕಿದಾಗ ಮಗು ಏನ್ ಮಾಡ್ತಿದ್ರ ಎಸೆದ್ ಬಿಟ್ಟಿತ್ತು, ಮತ್ತೆ ಬರೀ ಮೈನಲ್ಲಿ ಬಟ್ಟೆಯಲ್ಲೇ ಏನ್ ಮಾಡ್ತಾ ಇದ್ದ ಮಲಗಿಕೊಳ್ತಾ ಇದ್ದ. ಅವಾಗ ತಾಯಿ ಗುರ್ತಾಗ್ತಾ ಇದೆ ತನ್ನ ಮಗುವಿನ ಎಲ್ಲಾ ಆಗು ಹೋಗುಗಳು ಯಾರಿಗೆ ಗುರ್ತಿರುತ್ತೋ ಅಂದ್ರೆ ತಾಯಿಗೆನೆ ಗುರ್ತಾಗ್ತಾವ, ಬೇರೆ ಯಾರಿಗೂ ಕೂಡ ಗುರ್ತಾಗೋದಿಲ್ಲ. ಅವಾಗ ತಾಯಿ ಚೆನ್ನಾಗಿ ತಿಳಿದುಕೊಂಡಿದ್ದಾಳೆ ತನ್ನ ಮಗುವನ್ನ, ನಾನು ಹೊದಿಕೆ ಹಾಕಿದ್ರೆ ಮತ್ತದ ಎಸೆತ್ತದ ಕಿತ್ತು ಎಸಿತದ ಅಂತ ಹೇಳಿ ಮತ್ತೆ ಸ್ವಲ್ಪ ಹೊತ್ತಂತ ಮತ್ತೆ ನಿದ್ದೆಗಣಿಯಲ್ಲೇ ಹೊದಿಕೆಯನ್ನು ಹಾಕುವಂತ ಕೆಲಸ ಮಾಡ್ತಾ ಇದ್ದಾಳೆ. ಮತ್ತೆ ಅದು ಕಿತ್ತು ಎಸೆದೋಗಿರೋದನ್ನ ಗೊತ್ತಿದೆ. ಅವಾಗ ಬರೀ ಕ್ಷಣಕ್ಕೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಹೊದಿಕೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾಳೆ. ನೋಡ್ರಿ ನೀವೆಲ್ಲ ನಮ್ಗೆಲ್ಲ ಅನುಭವ ಇದೆ. ನಾವು ಏನಾದ್ರೂ ಒಂದು ದಿನ ಬಹಳಷ್ಟು ಕೆಲಸ ಮಾಡಿದ್ವು ಅಂದ್ರ, ಬೆಳಗ್ಗೆಯಿಂದ ಸಾಯಂಕಾಲದ ಕೆಲಸ ಮಾಡಿದ್ವು ಅಂದ್ರೆ ನಮಗೆ ಬಹಳ ಆಯಾಸ ಆಗ್ತದ. ಆಯಾಸ ಆದಾಗ ನಮಗೆ ನಿದ್ದೆ ಬೇಕಾಗಿರ್ತದ ರಾತ್ರಿ ಹೊತ್ತಿನಲ್ಲಿ. ಇವಾಗ ಒಮ್ಮೆ ನಾವು ನಿದ್ದೆ ಬಂತಂದ್ರೆ ಸಾಕು, ನಮಗೆ ಯಾರು ತಡೆಯೋ ಹಾಗಿಲ್ಲ, ಯಾರು ಕೂಡ ಅಡ್ಡಿ ಬರೋ ಹಾಗಿಲ್ಲ. ಬಹಳ ಸುಖಕರವಾದಂತ ನಿದ್ದೆ ಮಾಡಬೇಕು, ಯಾರು ನಮಗೆ ಎಬ್ಬಿಸಬಾರ್ದು, ಯಾವುದೂ ಶಬ್ದ ನಮ್ಮ ಸುತ್ತಮುತ್ತ ಆಗಬಾರ್ದು. ಒಮ್ಮೆ ನಾವು ನಿದ್ದೆ ಮಾಡಿದ್ರೆ ಸಾಕು, ಬೆಳಗ್ಗೆ ಎಚ್ಚರ ಆದಾಗಲೇ ನಮ್ಮ ಕಣ್ಣು, ಕಿವಿ, ಕೈ ಎಲ್ಲ ಸಕ್ರಿಯವಾಗುವುದು. ಅಷ್ಟೊಂದು ಆರಾಮವಾಗಿ ನಿದ್ದೆ ಮಾಡ್ತೀವಿ. ಆದ್ರೆ ತಾಯಿ ಹಾಗಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಲ್ಲ ಮನೆ ಕೆಲಸ ಮಾಡಬೇಕು, ಮತ್ತೆ ಮಲಗಿದಾಗಲೂ ಮಗುವಿನ ಪೋಷಣೆ ಮಾಡಬೇಕು. ಇಷ್ಟೊಂದು ತೊಂದರೆಯನ್ನ ಅನುಭವಿಸ್ತಾಳೆ ತಾಯಿ ಅನ್ನೋದನ್ನ ನಿಜಕ್ಕೂ ನಾವು ನಮ್ಮ ಜೀವನದಲ್ಲಿ ಸ್ಮರಿಸಲೇಬೇಕು. ಇನ್ನ ನೋಡ್ರಿ ಮತ್ತೆ ಏನ್ ಮಾಡ್ತದೆ, ಕಿತ್ತೆಸೆದು ಬಗೀತಾ ಇದೆ. ಆದ್ರೆ ಮತ್ತೆ ತಾಯಿ ಏನ್ ಮಾಡ್ತಾ ಇಲ್ಲ ಅಂದ್ರ ಬಿಡ್ತಾ ಇಲ್ಲ, ಅದಕ್ಕೆ ಹಾಕುವಂತ ಕೆಲಸ ಮಾಡ್ತಾನೆ ಇದ್ದಾಳೆ. ಅವಾಗ ಏನಾಗ್ತದೆ, ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಅವಾಗ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಒಂದು ಸಣ್ಣ ದೀಪವನ್ನ ಹಚ್ಚಿ ಇಟ್ಟಿದ್ದಾಳೆ. ಎಲ್ಲಾ ಕಡೆ ಬೆಳಕಿಲ್ಲ, ಒಂದೇ ಮೂಲೆಯಲ್ಲೇ ದೀಪದ ಬೆಳಕಿದೆ. ಇದು ಸರಿ ತಪ್ಪೆ ಉತ್ತರವಿಲ್ಲ. ಆಗ ನರಸಿಂಹಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಯಾಕೆ ಆ ತಾಯಿ ಎಲ್ಲಾ ಕಡೆ ಕೋಣೆಯಲ್ಲಿ ಬೆಳಕನ್ನ ಇಟ್ಟಿಲ್ಲ, ಒಂದು ಕೋಣೆಯಲ್ಲಿ ದೀಪವನ್ನು ಅಷ್ಟೇ ಇಟ್ಟಿದ್ದಾಳೆ, ಇದಕ್ಕೆ ನನಗೆ ಉತ್ತರ ಇಲ್ಲ. ಯಾಕೇನು ಅಂತ ಪ್ರಶ್ನೆಗೆ ನನಗೆ ಉತ್ತರ ಇಲ್ಲ. ಇವಾಗ ನಿಜಕ್ಕೂ ಇಲ್ಲಿ ತಾಯಿಯ ಬಗ್ಗೆ ನಾ ಈಗಾಗ ಹೇಳಿದೆ, ಮಾತಾಡೋದು ಹೋದ್ರೆ ಅಲ್ಲಿ ಮಾತುಗಳೇ ಪದಗಳೇ ಸಾಲೋದಿಲ್ಲ. ಯಾಕಂದ್ರ ನಾವು ಯಾವ್ದಾದ್ರು ಒಂದು ತಂತ್ರದ ಮುಖಾಂತರ ನಾವು ಮಕ್ಕಳ ಪೋಷಣೆ ಮಾಡಲು ಹೋಗ್ತೀವಿ, ಆದ್ರೆ ಅವು ಯಶಸ್ವಿಗೊಳ್ಳೋದಿಲ್ಲ. ಯಾಕಂದ್ರೆ ನಾವು ಮಗುವಿನ ಅಭಿರುಚಿ, ಆಶೆ, ಆಕಾಂಕ್ಷೆಗಳಿಗೆ ತಕ್ಕಂತೆ ನಾವು ಮಾಡೋದಿಲ್ಲ. ಆದ್ರೆ ತಾಯಿ ಮಾತ್ರ ಆಗಿಲ್ಲ, ತನ್ನದೇ ಆದಂತಹ ತಂತ್ರಗಳ ಮುಖಾಂತರ ಮಕ್ಕಳನ್ನ ಪೋಷಣೆ ಮಾಡುವಂತ ಕೆಲಸ ಮಾಡ್ತಿರ್ತಾರೆ. ಅವಾಗ ಒಂದೇ ಮೂಲೆಯಲ್ಲಿ ದೀಪವನ್ನ ಇಟ್ಟಿದ್ರೆ ಇನ್ನೂ ಅದರಲ್ಲಿ ಒಂದು ವೈಜ್ಞಾನಿಕತೆ ಇದ್ದಿರಬಹುದು. ಮಗುವಿನ ಒಂದು ಸ್ವಾಸ್ಥ್ಯಕ್ಕಾಗಿ, ಮಗುವಿನ ಒಂದು ಒಳ್ಳೆಯ ಬೆಳವಣಿಗೆಗಾಗಿ ಏನೋ ಒಂದರಲ್ಲಿ ಅರ್ಥ ಇದ್ದಿರಬಹುದು. ಅದಕ್ಕಾಗಿ ಒಂದೇ ಮೂಲೆಯಲ್ಲಿ ಏನ್ ಮಾಡಿದ್ದಾಳೆ, ತಾಯಿ ಬೆಳಕನ್ನ ಇಟ್ಟ ಮಲಗಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ನಾವು ಇಲ್ಲಿಂದ ತಿಳ್ಕೋಬೇಕು, ತಾಯಿ ಏನೇ ಮಾಡಿದ್ರು ಅಲ್ಲಿ ಮಗುವಿನ ಒಳ್ಳೆಗೋಸ್ಕರ ಮಾಡ್ತಾ ಇರ್ತಾರೆ. ಅಂದ್ರೆ ತಾಯಿಗೆ ಮಾತ್ರ ಗೊತ್ತಿದ್ದಿರ್ತದ ಮಕ್ಕಳ ಪೋಷಣೆ ಹೇಗ್ ಮಾಡಬೇಕು. ಅದು ಬೇರೆದವ್ರಿಗೆ ಎಷ್ಟೋ ಅಭ್ಯಾಸ ಮಾಡಿದ್ರು ಸಾಧ್ಯ ಆಗೋದಿಲ್ಲ. ಅದನ್ನೇ ಇಲ್ಲಿ ನರಸಿಂಹಸ್ವಾಮಿ ಹೇಳ್ತಿದ್ರೆ, ನನಗೂ ಕೂಡ ಉತ್ತರ ಇಲ್ಲ. ಇನ್ನ ದೆಸೆಗೆ ಎಲ್ಲ ಮಲಗಿಯವರು ಮಾತನಾಡದೆ ನೋಡದೆಯೇ ನಿದ್ದೆ ಎಚ್ಚರಗಳಲ್ಲಿ ಕೊರೆಯುವ ಕೈ ದುಡಿಯುತ್ತದೆ. ಅವಾಗ ಎಲ್ಲ ದೆಸೆಗಳಲ್ಲಿ
ದಿಕ್ಕುಗಳಲ್ಲಿ ಅಂದ್ರೆ ದೆಸೆ ದೆಸೆ ಅಂದ್ರೆ ದಿಕ್ಕು ದಿಕ್ಕು ಎಲ್ಲಾ ದಿಕ್ಕುಗಳಲ್ಲಿ ಅಂದ್ರೆ ಎಲ್ಲಾ ಕಡೆಗಳಲ್ಲಿ ಎಲ್ಲರೂ ಏನ್ ಮಾಡಿದ್ದಾರೆ, ಆರಾಮವಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಏನು ಕೆಲಸ ಮಾಡದೆ ಏನನ್ನು ನೋಡದೆ ಆರಾಮಾಗಿ ಎಲ್ಲರೂ ಮಲಗಿಕೊಂಡಿದ್ದಾರೆ. ಅದರ ತಾಯಿಯ ಕೈ ಮಾತ್ರ ಏನ್ ಮಾಡ್ತಾ ಅಂದ್ರ ತನ್ನ ಕೆಲಸವನ್ನ ಮುಂದುವರಿಸ್ತಾವೆ. ತಾಯಿಯ ಕೆಲಸ ಮಾತ್ರ ನಿಂತಿಲ್ಲ. ಎಲ್ಲರೂ ಆರಾಮವಾಗಿ ಏನು ಮಾಡದೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ತಾಯಿ ನಿದ್ದೆ ಮಾಡ್ತಾ ಇದ್ದಾಳೆ, ಆಕೆ ಕೈ ಮಾತ್ರ ನಿಂತಿಲ್ಲ. ಕೈ ಮಾತ್ರ ಮಗುವಿನ ಪೋಷಣೆ ಮಾಡ್ತಾ ಇವೆ ಎನ್ನುವಂತ ಮಾತ್ರಲ್ಲೇ ತಿಳಿಸ್ತಾ ಇದ್ದಾನೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದಿಯುತ್ತಿದೆ. ಮತ್ತೆ ಮತ್ತೆ ಏನ್ ಮಾಡ್ತಾ ಇದೆ, ಮಗು ಒಗೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಮಗು ಕಿತ್ತು ಒಗೆಯುವಂತ ಕೆಲಸ ಮಾಡಿದ್ರು ಮತ್ತೆ ತಾಯಿ ಹೊದಿಕೆಯನ್ನು ಹಾಕುವಂತ ಕೆಲಸ ಮಾಡ್ತಾನೆ ಇದ್ದಾಳೆ. ಇಷ್ಟು ಅಂದ್ರೆ ಎಷ್ಟು ಆದ್ರೂ ಕೂಡ ತಾಯಿಯ ಒಂದು ಮಮತೆ ಬಹಳ ದೊಡ್ಡದು. ಮಗು ಎಷ್ಟೋ ತೊಂದರೆ ಕೊಟ್ಟರು, ಎಷ್ಟೋ ಏನೋ ಮಾಡಿದ್ರು ತನ್ನ ಹಠ ಬಿಡೋದಿಲ್ಲ. ಮಗುವಿನ ಪೋಷಣೆ ಮಾಡುವಂತ ಕೆಲಸ ಮಾಡೇ ಮಾಡ್ತಾಳೆ. ನೋಡ್ರಿ, ಒಂದು ಉದಾಹರಣೆ ಮುಖಾಂತರ ಹೇಳ್ಬೇಕಂದ್ರೆ ನೋಡ್ರಿ, ನಾವು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದೀವಿ ಅಂತ ತಿಳ್ಕೊರಿ. ಯಾರಿಗೋಸ್ಕರ ಆಗಿ ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅವಾಗ ನಾವು ಯಾರಿಗೋಸ್ಕರ ಒಂದು ಕೆಲಸ ಮಾಡ್ತಿರ್ತೇವಲ್ಲ, ಅವ್ರು ನಮಗೆ ಸರಿಯಾಗಿ ಸಹಕಾರವನ್ನ ನೀಡಲಿಲ್ಲ ಅಂದ್ರೆ, ನಮಗೆ ಗೌರವವನ್ನ ಕೊಡ್ಲಿಲ್ಲ ಅಂದ್ರೆ, ನಾವು ಹೇಳೋ ಪ್ರಕಾರವಾಗಿ ನಡ್ಲಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ, ಇವು ಏನಪ್ಪ ನಮ್ಮ ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಅವನೇ ನಮಗೆ ಸಹಕಾರ ಕೊಡ್ತಾ ಇಲ್ಲ, ನೆಟ್ಟಗೆ ನಮಗೆ ಮಾತಾಡ್ತಾ ಇಲ್ಲ ನಮ್ಮ ಜೊತೆಗೆ, ಮತ್ತು ನಾವು ಹೇಳ್ದನ್ನ ಪಾಲಿಸ್ತಾ ಇಲ್ಲ. ಅವನಿಗೋಸ್ಕರ ನಾವೇನ್ ಕೆಲಸ ಮಾಡೋದು ಅಂತ ಹೇಳಿ ನಾವು ಏನ್ ಮಾಡ್ತೇವಿ, ಸ್ವಾರ್ಥದಲ್ಲಿ ಮುಳುಗಿ ಅವನಿಗೋಸ್ಕರ ಕೆಲಸ ಮಾಡೋದನ್ನ ಬಿಟ್ಟು ಬಿಡ್ತೀವಿ. ಆದ್ರೆ ತಾಯಿ ಹಾಗಿಲ್ಲ. ತನ್ನ ಮಗು ಮಾತು ಕೇಳಲಿ ಬಿಡ್ಲಿ, ಸಹಕಾರ ಕೊಡ್ಲಿ ಬಿಡ್ಲಿ, ಹೇಗೋ ಇರ್ಲಿ, ಮಗು ಒಳ್ಳೇದಿದ್ರು ಕೂಡ ಪೋಷಣೆ ಮಾಡ್ತಾಳೆ, ಕೆಟ್ಟಿದ್ರು ಕೂಡ ಪೋಷಣೆ ಮಾಡ್ತಾಳೆ. ಪೋಷಣೆ ಮಾಡೋದನ್ನ ಮಾತ್ರ ಬಿಡೋದಿಲ್ಲ. ಅದಕ್ಕೆ ಋಣವಿಲ್ಲದಿದ್ರು ಕೂಡ ಪೋಷಣೆ ಮಾಡುವಂತಹ ತನ್ನ ಕೆಲಸವನ್ನ ಮಾಡುವಂತ ಪ್ರವೃತ್ತಿ ತಾಯಿ ಮಾತ್ರ ಹೊಂದಿರ್ತಾಳೆ ಎನ್ನುವಂತ ವಿಷಯವನ್ನ ಇಲ್ಲಿ ತಿಳಿಸ್ತದರೆ. ಇಲ್ಲಿಗೆ ಈ ಸಣ್ಣ ಸಂಗತಿ ಪದ್ಯ ಮುಗಿತದ. ಬಹಳ ಸಣ್ಣದಾಗಿ ಇರುವಂತಹ ಪದ್ಯ ಇಷ್ಟನ್ನು ನರಸಿಂಹಸ್ವಾಮಿಯವರಿಗೆ ಕೊಡಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಒಟ್ಟಾರೆ ಈ ಪದ್ಯದಿಂದ ತಿಳ್ಕೊಳ್ಳುವಂತ ವಿಷಯ ತಾಯಿ ಮಮತೆ ಅಗಾಧವಾದದ್ದು. ನೀವೆಲ್ಲರೂ ನಿಮ್ಮ ತಾಯಂದರಿಗೆ ಒಳ್ಳೆಯ ಈ ಪದ್ಯವನ್ನ ಕೇಳಿ ಒಳ್ಳೆಯ ಗೌರವವನ್ನ ಕೊಡ್ತೀರಿ, ಅವರ ಆಶೀರ್ವಾದಕ್ಕೆ ನೀವು ಭಾಜನರಾಗ್ತೀರ ಎನ್ನುವಂತ ಅಪೇಕ್ಷೆಯೊಂದಿಗೆ ಈ ಪದ್ಯ ಭಾಗವನ್ನ ಇವತ್ತಿನ ಅವಧಿಯನ್ನ ಕೊನೆಗೊಳಿಸಿ ಮತ್ತೆ ಮುಂದಿನ ಅವಧಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.